ಸೊ ಹಲೋ ಫ್ರೆಂಡ್ಸ್, ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ. ಈಗ ನಾನು ಅದೇ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋದರ ಜೊತೆಗೆ ನಾನು ಇನ್ನು ಸ್ವಲ್ಪ ಡೀಪಾಗಿ ಕೆಲವು ಮಾಹಿತಿಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲೊಂದು ಸೆಂಟೆನ್ಸ್ ಇದೆ, ಇದನ್ನಾಗಲೇ ನಾನು ಡಿಸ್ಕಸ್ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ. ಸೆಂಟೆನ್ಸ್, there is a dialogue here. Jayant and Raju, they both are having a dialogue. Jayant asks Raju, shall we go for a coffee? Raju, I am very busy now. ಈ ಸೆಂಟೆನ್ಸನ್ನು ಅಂಡರ್ಲೈನ್ ಆಗಿದ್ದಾರೆ, ಹಾಗಾಗಿ ನಾವು ಇದನ್ನು ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಬೇಕು. ನಾನು ಉತ್ತರವನ್ನು ಇಲ್ಲಿ ಬರೀತೀನಿ, ಆಮೇಲೆ ಯಾವುದೆಲ್ಲ ಚೇಂಜಸ್ಗಳನ್ನ ನಾನು ಮಾಡಿದ್ದೀನಿ ಇಲ್ಲಿ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ರಾಜು ರಿಪ್ಲೈಡ್ that he was very busy then. So this is the answer. ಈಗ ಯಾವುದೆಲ್ಲ ಬದಲಾವಣೆಗಳಿಲ್ಲ ಆಗಿದೆ? ರಾಜು ಆದಮೇಲೆ ಇರುವಂಥ ಕಾಲನ್ ಬದಲಾಗಿ ಒಂದು ರಿಪೋರ್ಟಿಂಗ್ ವರ್ಬ್ ಇಲ್ಲಿ ಸೇರಿಕೊಂಡಿದೆ. ಎರಡನೇದು ಕಂಜಂಕ್ಷನ್ ಸೇರಿಕೊಂಡಿದೆ. ಇವೆರಡೂ ವಾಕ್ಯಗಳನ್ನು, ಎರಡು ಭಾಗಗಳನ್ನು ಸೇರಿಸಲಿಕ್ಕೆ. ಮೂರನೇದು ಪ್ರೊನೌನ್ ಬದಲಾಗಿದೆ, ಇಲ್ಲಿ ಐ ಇದೆ, ಅದು ಹಿ ಆಗಿದೆ. ನಾಲ್ಕನೇದು ಟೆನ್ಸ್ ಬದಲಾಗಿದೆ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಇದೆ, ಇದು ಪಾಸ್ಟ್ ಟೆನ್ಸ್ ಆಗಿ ಬದಲಾಗಿದೆ. ದೆನ್ ವೆರಿ ಬ್ಯುಸಿ, ದೆನ್ ಇದು ಐದನೇ ಬದಲಾವಣೆ. ದಿಸ್ ಇಸ್ adverbial ಚೇಂಜ್. ಸೊ ಇಷ್ಟು ಬದಲಾವಣೆಗಳನ್ನು ನಾವು ಕಾಣ್ಬೋದು ಇಲ್ಲಿ. ಮೊದಲನೇದು ರಿಪೋರ್ಟಿಂಗ್ ವರ್ಬ್, ಎರಡನೇದು ಕಂಜಂಕ್ಷನ್, ಮೂರನೇದು ಪ್ರೊನೌನ್, ಫೋರ್ತ್ ಒನ್ ಟೆನ್ಸ್ ಆ್ಯಂಡ್ ಫಿಫ್ತ್ ಒನ್ ಅಡ್ವರ್ಬಿಯಲ್ ಚೇಂಜ್. ಸೊ ಒಟ್ಟು 5 ಬದಲಾವಣೆಗಳನ್ನು ನಾವು ಮಾಡಿದ್ದೀವಿ. ಈ 5 ಬದಲಾವಣೆಗಳನ್ನು ನಾವು ಹೇಗಪ್ಪ ನೆನ್ಪಿಟ್ಕೊಳ್ಳೋದು? ಅದಕ್ಕೆ ನಾನಿಲ್ಲೊಂದು ಸ್ಲೈಡನ್ನು ನಾನು ಮಾಡಿದ್ದೀನಿ. ಅದನ್ನು ನೀವು ಬಹುಶಃ ಬರೆದಿಟ್ಕೊಂಡ್ರೆ ನಿಮಗೆ ಅದು ಪರೀಕ್ಷೆಯಲ್ಲಿ ನೆನ್ಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮಗಿದು ಕಾಣಲಿಲ್ಲ ಅಂತಂದರೆ ಬಹುಶಃ ವಿಡಿಯೋವನ್ನು ಝೂಮ್ ಮಾಡಿದ್ರೆ ನಿಮಗಿದು ಇನ್ನೂ ಕ್ಲಿಯರಾಗಿ ಕಾಣುತ್ತೆ. ಇಲ್ಲಿ ಒಂದು 5 ಕಾಲಮ್ಗಳಿದ್ದಾವೆ. 5 ಕಾಲಮಲ್ಲಿ ಆ 5 ಪಾಯಿಂಟ್ಸ್ಗಳನ್ನು ನಾನು ಏನೇನೆಲ್ಲ ಚೇಂಜ್ ಮಾಡಿದ್ದೀನಿ ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಫಸ್ಟ್ ಒನ್, ಟೈಪ್ಸ್ ಆಫ್ ಸೆಂಟೆನ್ಸಸ್, ರಿಪೋರ್ಟಿಂಗ್ ವರ್ಬ್, ಕಂಜಂಕ್ಷನ್ಸ್, ಚೇಂಜಿಂಗ್ ಆಫ್ ಪ್ರೊನೌನ್ಸ್, ಚೇಂಜಿಂಗ್ ಆಫ್ ಟೆನ್ಸಸ್ ಆ್ಯಂಡ್ ಥಿಂಗ್ಸ್ ಇಂಡಿಕೇಟಿಂಗ್ ಡಿಸ್ಟೆನ್ಸ್, ಅಂದರೆ ಅಡ್ವರ್ಬ್ಸ್. ಇಲ್ಲಿ ಅಸರ್ಟಿವ್, ನಾನು ಫಸ್ಟ್ ಕಾಲಮಲ್ಲಿ 4 ರೋಸ್ ಇದೆ. ಫಸ್ಟು ಅಸರ್ಟಿವ್ ಸೆಂಟೆನ್ಸ್ ಇದೆ, ಸೆಕೆಂಡ್ ಒನ್ ಇಂಟರೋಗೇಟಿವ್ ಸೆಂಟೆನ್ಸ್ ಇದೆ, ಥರ್ಡ್ ಒನ್ ಇಂಪರೇಟಿವ್ ಸೆಂಟೆನ್ಸ್ ಇದೆ, ಫೋರ್ತ್ ಒನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದೆ. ನಮಗೆ ಬೇಸಿಕಲಿ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಕೆಲವು ವಾಕ್ಯಗಳಿಗೆ ನಾನು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಮಗೆ ಈ 4 ವಾಕ್ಯಗಳಲ್ಲಿ ಯಾವ ವಾಕ್ಯವನ್ನು ಪರೀಕ್ಷೆ ಕೊಟ್ಟಿದ್ದಾರೆ ಅನ್ನೋದನ್ನು ಫಸ್ಟು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ. ಅದಾದ ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ಕೆಲವು ಬದಲಾವಣೆಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಅಸರ್ಟಿವ್ ಸೆಂಟೆನ್ಸ್ ಆದರೆ ನಾವು ಈ ಕಾಲಮನ್ನು ಫಾಲೋ ಮಾಡಬೇಕಾಗುತ್ತೆ. ಇಂಟರೋಗೇಟಿವ್ ಸೆಂಟೆನ್ಸ್ ಇದ್ದರೆ ಪರೀಕ್ಷೆಯಲ್ಲಿ ನಮಗೆ ಕೇಳಿರುವಂಥ ವಾಕ್ಯ, ಆಗ ನಾವು ಈ ಕಾಲಮನ್ನು ಅನ್ನು ಫಾಲೋ ಮಾಡಬೇಕಾಗುತ್ತೆ. ಇಂಪರೇಟಿವ್ ಸೆಂಟೆನ್ಸ್ ಆದರೆ ಈ ಅನ್ನು ಫಾಲೋ ಮಾಡಬೇಕಾಗುತ್ತೆ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆದರೆ ಈ ಅನ್ನು ಫಾಲೋ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಅದನ್ನು ಸೆಗ್ರಿಗೇಟ್ ಮಾಡಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈಗ ಅಸರ್ಟಿವ್ ಸೆಂಟೆನ್ಸ್ ಆದರೆ ನಮ್ಮ ರಿಪೋರ್ಟಿಂಗ್ ವರ್ಬ್ ಸೆಡ್ ಆಗಬೇಕು, ಟೋಲ್ಡ್ ಆಗಬೇಕು ಅಥವಾ ರಿಪೋರ್ಟೆಡ್ ಆಗಬೇಕು. ಇನ್ನೂ ಅನೇಕ ಪದಗಳಿದ್ದಾವೆ, ನಾನು ಎಲ್ಲವನ್ನು ಮೆನ್ಷನ್ ಮಾಡಿಲ್ಲ, ಕೆಲವನ್ನು ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಂಟರೋಗೇಟಿವ್ ಸೆಂಟೆನ್ಸ್ ಆದರೆ ಆಸ್ಟ್ ಆಗುತ್ತೆ, ಕ್ವೆಶ್ಚನ್ಡ್ ಆಗುತ್ತೆ, ಇಂಟರೋಗೇಟೆಡ್ ಆಗುತ್ತೆ. ಒಂದೇ ಅರ್ಥ ಕೊಡುವಂತಹ 3 ಪದಗಳು ಯಾವುದನ್ನಾದರೂ ನೀವು ಬಳಸ್ಬೋದು. ಇಂಪರೇಟಿವ್ ಸೆಂಟೆನ್ಸ್ ಆದರೆ ಆರ್ಡರನ್ನು ಬಳಸ್ಬೋದು, ಆರ್ಡರ್ಗಳಾದರೆ ಇಂಪರೇಟಿವ್ ಸೆಂಟೆನ್ಸಲ್ಲಿ, ರಿಕ್ವೆಸ್ಟ್ಗಳಾದರೆ ರಿಕ್ವೆಸ್ಟೆಡ್ ಅನ್ನೋ ಪದವನ್ನು ನಾವು ಬಳಸ್ಬೋದು. ಇವೆರಡೂ ಕೂಡ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಸೆಂಟೆನ್ಸ್ ಯು ಕ್ಯಾನ್ ಯೂಸ್ ದಿಸ್. ಇಫ್ ಇಟ್ ಈಸ್ ಆನ್ ಆರ್ಡರ್ ದೆನ್ ಯೂಸ್ ಆರ್ಡರ್ಡ್, ಇಫ್ ಇಟ್ ಈಸ್ ಎ ರಿಕ್ವೆಸ್ಟ್ ದೆನ್ ಯೂಸ್ ರಿಕ್ವೆಸ್ಟೆಡ್. ಸೊ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಇದ್ದಾಗ ನಮ್ಮ ರಿಪೋರ್ಟಿಂಗ್ ವರ್ಬ್ ಎಕ್ಸ್ಕ್ಲೈಮ್ಡ್ ಅನ್ನೋದಾಗಿ ಇರುತ್ತೆ. ನಾನು ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ಈ 2 ವಾಕ್ಯಗಳ ಮೇಲೆ ಕೊಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ನಮ್ಮ SSLCಯಲ್ಲಿ ಹೆಚ್ಚಿನ ಕಾನ್ಸಂಟ್ರೇಷನನ್ನು ಈ 2 ವಾಕ್ಯಗಳ ಮೇಲೆ ನಮಗೆ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ನಾನು ಹೆಚ್ಚಿನ ಒಂದು ಎಕ್ಸ್ಪ್ಲನೇಷನ್ ಈ 2 ಟೈಪ್ ಆಫ್ ಸೆಂಟೆನ್ಸಸ್ ಮೇಲೆ ಇರುತ್ತೆ.
ಮೂರನೇದಕ್ಕೆ ನಾನು ಬರ್ತೀನಿ, ಮೂರನೇ ಒಂದು ಕಾಲಮ್ಗೆ. ಇಲ್ಲಿ ನಾನು ಹೇಳಿದ ಹಾಗೆ ಒಂದು ಡೈರೆಕ್ಟ್ ಸ್ಪೀಚ್ ಎರಡು ಭಾಗಗಳಾಗಿರುತ್ತೆ, ಒಂದು ರಿಪೋರ್ಟರ್ ಮತ್ತು ಆತ ರಿಪೋರ್ಟ್ ಮಾಡಿರುವಂಥ ವಾಕ್ಯ. ಹಾಗಾಗಿ ಆ ವಾಕ್ಯವನ್ನು ಮತ್ತು ಆ ರಿಪೋರ್ಟ್ ಮಾಡಿದವನು ಎರಡನ್ನೂ ನಾವು ಸೇರಿಸಬೇಕಾದ್ರೆ ನಮಗೆ ಬೇಕಾಗಿರುವಂಥದ್ದು ಕಂಜಂಕ್ಷನ್, ಅಂದರೆ ಸೇರಿಸುವ ಕೆಲಸವನ್ನು ಮಾಡುವಂಥ ಒಂದು ಪದ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಟೈಪ್ ಆಫ್ ವಾಕ್ಯಕ್ಕೆ ನಾವು ಡಿಫ್ರೆಂಟ್ ಟೈಪ್ ಆಫ್ ಕಂಜಂಕ್ಷನ್ಸನ್ನು ಬಳಸಬೇಕಾಗುತ್ತೆ. ಮೊದಲನೇದು ದ್ಯಾಟ್ ಇದೆ ಇಲ್ಲಿ. ಸೆಕೆಂಡ್ ಒನ್ ಇಂಟರೋಗೇಟಿವ್ ಸೆಂಟೆನ್ಸಸ್ ಬಂದಾಗ ನಾವು ಇಂಟರೋಗೇಟಿವ್ ಸೆಂಟೆನ್ಸಸ್ಸಲ್ಲಿ ಎರಡು ರೀತಿಯ ವಾಕ್ಯಗಳಿದ್ದಾವೆ. ಎರಡೂ ರೀತಿಯ ಪ್ರಶ್ನೆಗಳು ಬಂದಾಗ ನಾವು ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಕ್ವೆಶನ್ ವಿ ಯೂಸ್ ದ ಕಂಜಂಕ್ಷನ್ಸ್. ಇಫ್ ಆರ್ ವೆದರ್ ಅನ್ನೋ ಒಂದು ಪದಗಳನ್ನು ನಾವು ಎಸ್ ಆರ್ ನೋ ಕ್ವೆಶನ್ಸ್ಗಳು ಬಂದಾಗ ಬಳಸ್ತೀವಿ. ಎಸ್ ಆರ್ ನೋ. ಹಾಗಾದರೆ ಯಾವುದೇ ಒಂದು ಪ್ರಶ್ನೆ WH ಇಂದ ಶುರುವಾದರೆ ನಾವು ಅದೇ ಪದವನ್ನು ಒಂದು ಕಂಜಂಕ್ಷನ್ ಆಗಿ ಬಳಸ್ತೀವಿ. ಆವಾಗ ನಾವು ಇಫ್ ಆರ್ ವೆದರ್ ಅನ್ನೋ ಪದವನ್ನು ಬಳಸೋದಿಲ್ಲ. ಸೊ ಇದು ಇಂಟರೋಗೇಟಿವ್ ಸೆಂಟೆನ್ಸ್. ಮೂರನೇದು ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸಲ್ಲಿ ನಾವು ಕಂಜಂಕ್ಷನ್ ಟು ಅನ್ನೋದನ್ನು ಬಳಸ್ತೀವಿ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ನಾವು ಕಂಜಂಕ್ಷನ್ ದಟ್ ಅನ್ನೋದನ್ನು ಬಳಸ್ತೀವಿ. ಬಹುಶಃ ನಾನು ನಿಮಗೆ ಎಸ್ ಆರ್ ನೋ ಕ್ವೆಶನ್ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚಿನದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನಾವು ಇಲ್ಲಿ ಇಂಟರೋಗೇಟಿವ್ ಸೆಂಟೆನ್ಸಸ್ಸಲ್ಲಿ ಯಾವ ರೀತಿಯ ಸೆಂಟೆನ್ಸಸ್ ಎಸ್ ಆರ್ ನೋ ಬಂದಾಗ ನಾವು ಹೇಗೆ ಇಫ್ ಮತ್ತು ವೆದರ್ ಅನ್ನೋ ಪದವನ್ನು ಬಳಸಬೇಕು ಅನ್ನೋದಕ್ಕೆ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಇದೆ. ಎಸ್ ಆರ್ ನೋ ಕ್ವೆಶನ್ಸ್ ಆಲ್ವೇಸ್ ಬಿಗಿನ್ ವಿತ್ ಆಕ್ಸಿಲರಿ ವರ್ಬ್ಸ್. ಸೊ auxiliaries we call them. There are three types of auxiliaries. We will have be forms basically, then we have do forms, then we have forms. ಸೊ ಈ ರೀತಿಯ ಮೂರು ಆಕ್ಸಿಲರಿ ವರ್ಬ್ಸ್ಗಳಿದ್ದಾವೆ. ನಮ್ಮ ಪ್ರಶ್ನೆಗಳು ಈ ಆಕ್ಸಿಲರಿ ವರ್ಬ್ಗಳಿಂದ ಶುರುವಾದರೆ ಆಗ ನಾವು ಅದನ್ನು ಎಸ್ ಆರ್ ನೋ ಕ್ವೆಶನ್ಸ್ ಅಂತೇಳಿ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ. ನಮ್ಮ ಪ್ರಶ್ನೆಗಳು ಈ ಪದಗಳಿಂದ ಶುರುವಾಗದೆ ನಮ್ಮ ಪ್ರಶ್ನೆಗಳು ಈ ಪದಗಳಿಂದ ಶುರುವಾದರೆ ಆಗ ನಾವು ಅದನ್ನು WH ಕ್ವೆಶನ್ಸ್ಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವಾಟ್ ಫಾರ್ ಥಿಂಗ್ಸ್, ವೇರ್ ಫಾರ್ ಪ್ಲೇಸಸ್, ವೈ ಫಾರ್ ರೀಸನ್ಸ್, ವೆನ್ ಫಾರ್ ಟೈಮ್, whom for people, whose, which, who, how. So these are all the WH words and auxiliary verbs. I hope you understand. B forms ಅಲ್ಲಿ ಇನ್ನು ಸ್ವಲ್ಪ ನಾನು ಹೆಚ್ಚಿನದಾಗಿ ನಿಮಗೆ ಕ್ಲಾರಿಫಿಕೇಶನ್ ಕೊಡಬೇಕಾದ್ರೆ, B forms we have, let's say B, if I have written here, then we have present tense, then we have past, and in present tense we have am for first person, is, and the past tense is was. Then in present tense then we have for plural are, then past tense were, been we have been, being. So all these questions words are auxiliaries which come under B form. Then we have do form. Under this we have do, or for third person singular we have does. Then for past tense we have did. So then we also have past participle form of do, that is done. But anyway, these are all the auxiliary verbs. So for have form we have has, then past tense is had. ಸೊ ನಮ್ಮ ಪ್ರಶ್ನೆಗಳು ಈ ಆಕ್ಸಿಲರಿ ವರ್ಬಿಂದ ಏನಾದರೂ ಶುರುವಾದರೆ ಆಗ ನಾವು ಅದನ್ನು ಎಸ್ ಆರ್ ನೋ ಕ್ವೆಶನ್ಸ್ ಅಂತೇಳಿ ಕರಿತೀವಿ. ಎಸ್ ಆರ್ ನೋ ಕ್ವೆಶನ್ಸ್ ಇದ್ದಾಗ ನಮ್ಮ ಕಂಜಂಕ್ಷನ್ ಇಫ್ ಆರ್ ವೆದರ್ ಆಗಿರುತ್ತೆ. ನಮ್ಮ ಪ್ರಶ್ನೆ WH ಪದದಿಂದ ಶುರುವಾದರೆ ನಾವು ಇಫ್ ಆರ್ ವೆದರನ್ನು ಬಳಸೋದಿಲ್ಲ, ಬದಲಿಗೆ ಇದೇ ಪದವನ್ನು ನಾವು ಅದರಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ನಾನೀಗ ಈ ಬೇಸಿಕ್ ಇನ್ಫಾರ್ಮೇಷನ್ ಕೊಡೋದ್ರ ಮೂಲಕ ವಾಪಸ್ ನನ್ನ ಈ ಚಾರ್ಟಿಗೆ ನಾನು ಬರ್ತೀನಿ. ಬಹುಶಃ ನಿಮಗೆ ಈ ಒಂದು ಪಾಯಿಂಟ್ ಅರ್ಥ ಆಯಿತು ಅಂತ ನಾನು ಅಂದ್ಕೋತೀನಿ. ಈಗ ನಾನು ಮೂರನೇ ರೋಗೆ ಬರ್ತೀನಿ. ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸಸ್ ಆರ್ ಟೂ ಟೈಪ್ಸ್. ಒಂದು ಆರ್ಡರ್ಸ್ ಇದ್ದಾವೆ, ಇನ್ನೊಂದು ರಿಕ್ವೆಸ್ಟ್ಗಳಿದ್ದಾವೆ. ಆರ್ಡರ್ ಮತ್ತು ರಿಕ್ವೆಸ್ಟ್ಗಳು ಬಂದಾಗ ನಾವು ಟು ಅನ್ನೋ ಒಂದು ಕಂಜಂಕ್ಷನನ್ನು ಬಳಸ್ತೀವಿ. ಟು ಗಿವ್ ಯು ಅನ್ ಎಕ್ಸಾಂಪಲ್,
open the door, teacher, open the door please. ಈಗ ಇದೊಂದು ರಿಕ್ವೆಸ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಒಬ್ಬ ಟೀಚರ್ ಒಬ್ಬ ವಿದ್ಯಾರ್ಥಿಗೆ ಡೋರನ್ನು ಓಪನ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ಅವರ್ ಇಂಡೈರೆಕ್ಟ್ ಸ್ಪೀಚ್ ವಿಲ್ ಬಿ, ರಿಪೋರ್ಟೆಡ್ ಸ್ಪೀಚ್ ವಿಲ್ ಬಿ, ಟೀಚರ್ requested the student to open the door. ಸೊ ನಾನಿಲ್ಲಿ ರಿಕ್ವೆಸ್ಟೆಡ್ ಅನ್ನೋ ಪದವನ್ನು ಬಳಸಿದ್ದೀನಿ. ಅದಾದಮೇಲೆ ಏನನ್ನ ರಿಕ್ವೆಸ್ಟ್ ಮಾಡಿದ್ರು, ಓಪನ್ ದ ಡೋರ್ ಇಸ್ ದ ಆ್ಯಕ್ಚುಯಲ್ ಸೆಂಟೆನ್ಸ್. ಆ ಓಪನ್ ದ ಡೋರ್ ಅನ್ನೋದಕ್ಕಿಂತ ಮುಂಚೆ ನಾನೊಂದು ಕಂಜಂಕ್ಷನನ್ನು ಸೇರಿಸಿದ್ದೀನಿ, ಆ್ಯಂಡ್ ದಟ್ ಈಸ್ ಟು. ಹಾಗಾಗಿ ನಮ್ಮ ಇಂಪರೇಟಿವ್ ಸೆಂಟೆನ್ಸ್ ಬಂದಾಗ ನಾವು ಟು ಅನ್ನೋ ಪದವನ್ನು ಬಳಸಬೇಕಾಗುತ್ತೆ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, India won the match. India won the match. Somebody, let's say John said, hurrah, India won the match. If this is the sentence, then my indirect speech will be John exclaimed that India won the match. India had won the match. According to the rule, had ತಗೊಳುತ್ತೆ, and if the incident is so near, so sudden, if the incident has just happened, maybe you can also use India won the match. But if it is too much of a distance, indicating long distance, then you can use had. But according to the rule, if the sentence is in the past tense, it also remains in past, but 90% of the times it has to be changed to the past perfect tense. Hagagi, so I hope you understand when we use that for exclamatory sentences. So istu ನಮ್ಮ ಕಂಜಂಕ್ಷನ್ಸ್ಗಳ ಬಗ್ಗೆ. ನೆಕ್ಸ್ಟ್ ನಾನು ನಾಲ್ಕನೇ ಬದಲಾವಣೆ ನಮ್ಮ ಪ್ರೊನೌನ್ಗಳ ಬಗ್ಗೆ ನಾನು ಹೇಳ್ತಾ ಬರ್ತೀನಿ. ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳು ನಮ್ಮ ಇಂಡೈರೆಕ್ಟ್ ಸ್ಪೀಚಲ್ಲಿ ಫಸ್ಟ್ ಪರ್ಸನ್ ಪ್ಲಸ್ ಸೆಕೆಂಡ್ ಪರ್ಸನ್ ಚೇಂಜ್ ಇಂಟು ಥರ್ಡ್ ಪರ್ಸನ್. ನಮ್ಮ ಎಲ್ಲ ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನಲ್ಲಿರುವಂತಹ ಪ್ರೊನೌನ್ಗಳು ಥರ್ಡ್ ಪರ್ಸನ್ಗೆ ಬದಲಾಗ್ತವೆ. ಇದು ನಮ್ಮ ಈ ಒಂದು ಇನ್ಫಾರ್ಮೇಷನ್, ಈ ಒಂದು ಮೂರನೇ ಕಾಲಮಲ್ಲಿರುವಂತಹ ಒಂದು ಇನ್ಫಾರ್ಮೇಷನ್. ನಾನು ಅದನ್ನು ನಿಮಗೆ ಒಂದು ಚಾರ್ಟ್ ಮೂಲಕ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಪ್ರೊನೌನನ್ನು ಇಲ್ಲಿ ನಾನೊಂದು ಚಾರ್ಟನ್ನು ಮಾಡಿದ್ದೀನಿ. ವಿ ಹ್ಯಾವ್ ಸಬ್ಜೆಕ್ಟ್ ಪ್ರೊನೌನ್ಸ್, ಆಬ್ಜೆಕ್ಟ್ ಪ್ರೊನೌನ್ಸ್, ಪೊಸೆಸಿವ್ ಅಡ್ಜೆಕ್ಟಿವ್ಸ್, ಪೊಸೆಸಿವ್ ಪ್ರೊನೌನ್ಸ್ ಆ್ಯಂಡ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್. ಇಲ್ಲಿ ಫಸ್ಟ್ ಪರ್ಸನ್ ಇದೆ, ಫಸ್ಟ್ ಪರ್ಸನ್ ಪ್ರೊನೌನ್, ಸಬ್ಜೆಕ್ಟ್ ಪ್ರೊನೌನ್ ಐ, ವಿ, ಮೀ, ಅಸ್, ಪೊಸೆಸಿವ್ ಮೈ, ಆರ್, ಪೊಸೆಸಿವ್ ಪ್ರೊನೌನ್ ಮೈನ್, ಆರ್ಸ್. ಈ ಎಲ್ಲ ರೀತಿಯ ಒಂದು ಪ್ರೊನೌನ್ಗಳು ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್, ದೇ ಬೋತ್ ಚೇಂಜ್ ಟು ಥರ್ಡ್ ಪರ್ಸನ್ ಇನ್ ಪರ್ಟಿಕ್ಯುಲರ್ ರೆಸ್ಪೆಕ್ಟಿವ್ ಕಾಲಮ್ ಓನ್ಲಿ. ಅಂದರೆ ಸಬ್ಜೆಕ್ಟಿವ್ ಪ್ರೊನೌನ್ ಐ ಇದ್ದರೆ ಅದು ಹೀ ಆಗಿ ಬದಲಾಗುತ್ತೆ, ಮೀ ಇದ್ದರೆ ಹಿಮ್ ಆಗುತ್ತೆ, ಮೀ ಇದ್ದರೆ ಹೀ ಆಗಿ ಬದಲಾಗೋದಿಲ್ಲ. ಇಟ್ ಡಸಂಟ್ ಗೋ ದಿಸ್ ವೇ, ಇಟ್ ಆಲ್ವೇಸ್ ಚೇಂಜಸ್ ದಿಸ್ ವೇ. ಅದಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರೊನೌನ್ಸಲ್ಲಿ ಈ ಎಲ್ಲ ಟೈಪ್ ಆಫ್ ಪ್ರೊನೌನ್ಸ್ಗಳ ಬಗ್ಗೆ ನಾಲೆಡ್ಜ್ ಇರಬೇಕು. ಇಫ್ ದರ್ ಇಸ್ ಎ ವರ್ಡ್ ಕಾಲ್ಡ್ ಮೈನ್ ಇನ್ ಡೈರೆಕ್ಟ್ ಸ್ಪೀಚ್, ಇಟ್ ವಿಲ್ ಚೇಂಜ್ ಟು ಹಿಸ್. If there is a feminine gender, it changes to hers. So ಪ್ರತಿಯೊಂದು ಪ್ರೊನೌನು ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನಿಗೆ ಚೇಂಜ್ ಆಗಬೇಕಾದ್ರೆ ಆ ಪರ್ಟಿಕ್ಯುಲರ್ ಕಾಲಮನ್ನೇ ಫಾಲೋ ಮಾಡುತ್ತೆ. ಅದು ಯಾವುದೇ ಕಾರಣಕ್ಕೂ ಬೇರೆ ಒಂದು ಟೈಪ್ ಆಫ್
ಪ್ರೊನೌನನ್ನು ತಗೊಳ್ಳೋದಿಲ್ಲ. ಸೊ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಡ್ಜ್ ಇರಬೇಕಾಗುತ್ತೆ. ಹಾಗಾಗಿ ಈ ಚಾರ್ಟನ್ನು ನೀವು ವಿಡಿಯೋ ಪಾಸ್ ಮಾಡಿ ಬರೆದಿಟ್ಕೊಳ್ಬಹುದು. ಬಹುಶಃ ಝೂಮ್ ಮಾಡಿದ್ರೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅದು ಕಾಣುತ್ತೆ. ಸಬ್ಜೆಕ್ಟಿವ್ ಪ್ರೊನೌನ್ಸಲ್ಲಿ ಫಸ್ಟ್ ಪರ್ಸನ್ ಐ, ಸೆಕೆಂಡ್ ಪರ್ಸನ್ ಯು. ಅದು ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಹೋಗಬೇಕಾದ್ರೆ, ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ನಾವು ಬದಲಾಯಿಸಬೇಕಾದ್ರೆ ಅದು ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಇರೋದು ಥರ್ಡ್ ಪರ್ಸನಿಗೆ ಬದಲಾಗುತ್ತೆ. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್. ವಿ ಇರುವಂಥದ್ದು ದೇ ಆಗುತ್ತೆ, ಯು ಇರುವಂಥದ್ದು ಪ್ಲೂರಲ್ ಇದ್ದರೆ ಅದು ಕೂಡ ದೇ ಆಗಿ ಬದಲಾಗುತ್ತೆ. ಅದು ಕೂಡ ಪರ್ಟಿಕ್ಯುಲರ್ ಕೇಸಲ್ಲೇ. ಸಬ್ಜೆಕ್ಟಿವ್ ಕೇಸ್ ಇದ್ದರೆ ಪ್ರೊನೌನ್ ಸಬ್ಜೆಕ್ಟಿವ್ ಕೇಸಲ್ಲೇ ಅದು ಥರ್ಡ್ ಪರ್ಸನಿಗೆ ಬರುತ್ತೆ. ಒಬ್ಜೆಕ್ಟಿವ್ ಕೇಸಲ್ಲಿದ್ದರೆ ಆಬ್ಜೆಕ್ಟಿವ್ ಕೇಸಲ್ಲೇ ಅದು ಥರ್ಡ್ ಪರ್ಸನಿಗೆ ಬರುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. Now with that basic information I will come back to that chart. ಇಲ್ಲಿ ಸೊ ನಿಮಗೆ ಚೇಂಜಿಂಗ್ ಆಫ್ ಪ್ರೊನೌನ್ಸ್ ಬಗ್ಗೆ ನಿಮಗೆ ಗೊತ್ತಾಯಿತು ಅಂತ ನಾನು ಅಂದ್ಕೋತೀನಿ. ಈಗ ಚೇಂಜಿಂಗ್ ಆಫ್ ಟೆನ್ಸಸ್. ಒಂದು ವಾಕ್ಯ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಆಗಬೇಕಾದ್ರೆ ನಾವು ಟೆನ್ಸಸ್ಗಳನ್ನು ಚೇಂಜ್ ಮಾಡಬೇಕಾಗುತ್ತೆ. ಐ ವಿಲ್ ಜಸ್ಟ್ ರೀಡ್ ದಿಸ್. ಆಲ್ ದ ಟೆನ್ಸಸ್ change from the present to past in the respective tenses. ಅಂದರೆ ಎಲ್ಲ ಡೈರೆಕ್ಟ್ ಸ್ಪೀಚಲ್ಲಿರುವ ವಾಕ್ಯಗಳು ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಅದು ಅದೇ ರೆಸ್ಪೆಕ್ಟಿವ್ ಕೇಸಲ್ಲಿ ಪಾಸ್ಟ್ ಟೆನ್ಸಿಗೆ ಚೇಂಜ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಸಿಂಪಲ್ ಪಾಸ್ಟ್ ಚೇಂಜ್ ಟು ಪಾಸ್ಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟಲ್ಲಿರುವಂತಹ ಡೈರೆಕ್ಟ್ ಸ್ಪೀಚ್ ವಾಕ್ಯ ಇಂಡೈರೆಕ್ಟ್ ಸ್ಪೀಚ್ ವಾಕ್ಯಕ್ಕೆ ಚೇಂಜ್ ಮಾಡಬೇಕಾದ್ರೆ ಅದು ಪಾಸ್ಟ್ ಪರ್ಫೆಕ್ಟಿಗೆ ಚೇಂಜ್ ಆಗುತ್ತೆ. ಜೊತೆಗೆ ಪ್ರೆಸೆಂಟ್ ಪರ್ಫೆಕ್ಟು ಪಾಸ್ಟ್ ಪರ್ಫೆಕ್ಟಿಗೆ ಚೇಂಜ್ ಆಗುತ್ತೆ. ಸಿಂಪಲ್ ಪಾಸ್ಟ್ ಕೂಡ ಪಾಸ್ಟ್ ಪರ್ಫೆಕ್ಟಿಗೆ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಎರಡು ಟೆನ್ಸಸ್ಗಳಿದ್ದಾವೆ. ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಒಂದು ಎರಡನೇದು ಸಿಂಪಲ್ ಪಾಸ್ಟ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಸಿಂಪಲ್ ಪಾಸ್ಟ್ ಇರುವಂಥ ವಾಕ್ಯಗಳು ಇಂಡೈರೆಕ್ಟ್ ಸ್ಪೀಚಿಗೆ ಹೋಗಬೇಕಾದ್ರೆ ಪಾಸ್ಟ್ ಪರ್ಫೆಕ್ಟಿಗೆ ಚೇಂಜ್ ಆಗ್ತವೆ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಮೂರನೇದು ಪಾಸ್ಟ್ ಪರ್ಫೆಕ್ಟಲ್ಲಿರುವಂಥ ವಾಕ್ಯಗಳು ಪಾಸ್ಟ್ ಪರ್ಫೆಕ್ಟಲ್ಲೇ ಉಳ್ಕೊಳ್ತವೆ. ಅವು ಮತ್ತೆ ಬದಲಾವಣೆಯನ್ನು ತೆಗೆದುಕೊಳ್ಳೋದಿಲ್ಲ. ನಾನು ಈ ಒಂದು ಬೇಸಿಕ್ ಇನ್ಫಾರ್ಮೇಷನನ್ನು ನಿಮಗೆ ನೆಕ್ಸ್ಟ್ ಚಾರ್ಟಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಇಸ್ ಪ್ರೊನೌನ್. ಓಕೆ. ಸೊ ಇಲ್ಲಿ ಚೇಂಜಿಂಗ್ ಆಫ್ ಟೆನ್ಸಸ್. ನಿಮಗೆ ಟೆನ್ಸಸ್ ಆರ್ ಡಿವೈಡೆಡ್ ಇಂಟು 4 in under each category. Present tense has 4 types of sentences. One is simple present tense, present continuous tense, present perfect tense and present perfect continuous tense. ನಾನು ನಿಮಗೆ ಮೆನ್ಷನ್ ಮಾಡಲಿಕ್ಕೆ ಹೋಗಿಲ್ಲ. Let us remain with these because this is what we are supposed to answer in the examination. So simple present tense ನಾವು ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಿದಾಗ ಅದು ಸಿಂಪಲ್ ಪಾಸ್ಟ್ಗೆ ಚೇಂಜ್ ಆಗುತ್ತೆ. ಸಿಂಪಲ್ ಪಾಸ್ಟ್ಗೆ ಚೇಂಜ್ ಆಗುತ್ತೆ. ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್. ಲೆಟ್ ಅಸ್ ಸೇ ಐ ಟೀಚ್. Arun, caller, I teach. So our indirect speech will be Arun said that he taught. So he taught. ಹೀಗೆ ಅದು ಬದಲಾಗ್ತಾ ಹೋಗುತ್ತೆ. Let me complete this for more clarification. Arun said, I teach English today. ಇಂಗ್ಲೀಷ್ ಟುಡೇ ಅಂತ ಒಂದು ಸೆಂಟೆನ್ಸ್ ಇರಲಿ. ನಾನು ಕಂಪ್ಲೀಟ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇಟ್ಸ್ ನಾಟ್ ಗಿವಿಂಗ್ ಯು ಕ್ಲಿಯರ್ ಪಿಕ್ಚರ್ ಆಫ್ ದ ಮೀನಿಂಗ್. ಸೊ ಅರುಣ್ ಸೆಡ್, ಸೊ ದ ಆನ್ಸರ್ ಈಸ್ ಅರುಣ್ ಸೆಡ್ ದ್ಯಾಟ್ he taught English that day. ಸೊ ಈ ಥರ ಆನ್ಸರು ಬದಲಾಗುತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಅರುಣ್, ಐ ಆಮ್
ಟೀಚಿಂಗ್ ಅಂತ ಇದ್ದರೆ ಆಗ ಪಾಸ್ಟ್ ಕಂಟಿನ್ಯೂಸ್ಗೆ ಅರುಣ್ said that he was teaching ಆಗಿ ಬದಲಾಗುತ್ತೆ. ಸೊ ನಮ್ಮ ಡೈರೆಕ್ಟ್ ಸ್ಪೀಚ್ ಪರ್ಟಿಕ್ಯುಲರ್ ಕೇಸಲ್ಲೇ ಪ್ರೆಸೆಂಟ್ ಟೆನ್ಸಿಂದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ಚೇಂಜ್ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಇದ್ದರೆ ಸಿಂಪಲ್ ಪಾಸ್ಟಿಗೆ ಚೇಂಜ್ ಆಗುತ್ತೆ. ಮತ್ತು ಮೂರನೇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದ್ದರೆ ಅರುಣ್ I have taught English. So, present perfect will change to past perfect. Arun said that he had taught English. ಸೊ ಇಲ್ಲಿ ಹ್ಯಾಡ್ ಇದೆ, ಹ್ಯಾವ್ ಬದಲಿಗೆ ಐ ಬದಲಿಗೆ ಈ ಆಗಿದೆ. ಸೊ ಟೆನ್ಸ್ಗಳು ಪರ್ಟಿಕ್ಯುಲರ್ ಕೇಸಲ್ಲೇ ಪ್ರೆಸೆಂಟ್ ಟೆನ್ಸಿಂದ ಪಾಸ್ಟ್ ಟೆನ್ಸಿಗೆ ಚೇಂಜ್ ಆಗ್ತಾ ಹೋಗ್ತವೆ. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಾಯಿತು. ಫರ್ದರ್ ಒಂದು ಸ್ಟೆಪ್ ನೆಕ್ಸ್ಟ್ ಹೋಗ್ತಾ ಸಿಂಪಲ್ ಪಾಸ್ಟ್ ಟೆನ್ಸಲ್ಲೇ ಇದ್ದರೆ ಒಂದು ವಾಕ್ಯ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿರೋ ವಾಕ್ಯ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿಗೆ ಚೇಂಜ್ ಆಗುತ್ತೆ. ಕೆಲವು ಪಾಸ್ಟ್ ಟೆನ್ಸಲ್ಲಿರುವಂಥವು ಪಾಸ್ಟ್ ಟೆನ್ಸಲ್ಲೇ ಉಳಿತವೆ. ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಯು ವಿಲ್ ಹ್ಯಾವ್ ಟು ಡಿಸ್ಟಿಂಗ್ವಿಶ್ ವಿಚ್ ಟೆನ್ಸ್ ವಿಲ್ ಗೋ ಟು ದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ಇಷ್ಟು ಟೆನ್ಸ್ಗಳ ಬಗ್ಗೆ. ನೆಕ್ಸ್ಟ್ ಥಿಂಗ್ಸ್ ಇಂಡಿಕೇಟಿಂಗ್ ಡಿಸ್ಟೆನ್ಸ್. ನಮ್ಮ ಡೈರೆಕ್ಟ್ ಸ್ಪೀಚಲ್ಲಿರುವಂಥ ಪದಗಳು ಒಂದು ಅಡ್ವರ್ಬ್ಗಳು ಕೆಲವು ಬದಲಾವಣೆಗಳನ್ನು ಕಾಣ್ತವೆ. ಅಂಥ ಅಡ್ವರ್ಬ್ಗಳನ್ನು ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿದೆ ಅದು ಲಿಸ್ಟ್. ಇದನ್ನು ನೀವು ವಿಡಿಯೋ ಪಾಸ್ ಮಾಡಿ ಇದನ್ನು ಬರ್ಕೊಳ್ಬೋದು. ಇನ್ನೂ ಅನೇಕ ಪದಗಳಿದ್ದಾವೆ, ನಾನು ಎಲ್ಲವನ್ನು ಹಾಕಿಲ್ಲ. ಇಲ್ಲಿ ಕೆಲವು ಪದಗಳನ್ನು ನಾನು ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ದಿಸ್ ಇರುವಂಥ ಪದ ಡೈರೆಕ್ಟ್ ಸ್ಪೀಚಲ್ಲಿ ದಿಸ್ ಅಂತ ಇದ್ದರೆ ಅದು ಇಂಡೈರೆಕ್ಟ್ ಸ್ಪೀಚಲ್ಲಿ ದಟ್ ಆಗಿ ಬದಲಾಗುತ್ತೆ. ಸೊ ದೀಸ್ ಇರೋದು ದೋಸ್ ಆಗ್ತವೆ, ನಾವು ಅದನ್ನು ಇಲ್ಲಿ ಕಾಣ್ಬೋದು. ನೌ ಇರೋದು ದೆನ್ ಆಗುತ್ತೆ, ಅಗೋ ಇರೋದು ಬಿಫೋರ್ ಆಗುತ್ತೆ, ಟುಡೇ ಇರೋದು ದ್ಯಾಟ್ ಡೇ ಆಗುತ್ತೆ, ಎಸ್ಟರ್ಡೇ ಇರೋದು ದ ಪ್ರೀವಿಯಸ್ ಡೇ ಆಗುತ್ತೆ, ಟುಮಾರೋ ಇರೋದು ದ ನೆಕ್ಸ್ಟ್ ಡೇ ಆಗುತ್ತೆ ಅಥವಾ ದ ಫಾಲೋಯಿಂಗ್ ಡೇ, ಹಿಯರ್ ಇರೋದು ದೇರ್ ಆಗುತ್ತೆ. ಹೀಗೆ ಒಂದು ಲಿಸ್ಟನ್ನು ನೀವು ಮಾಡಿಟ್ಕೊಳ್ಬೋದು. ಅತಿ ಹೆಚ್ಚಾಗಿ ಫ್ರೀಕ್ವೆಂಟಾಗಿ ನಾವು ಕಾಣುವಂಥ ಪದಗಳನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದನ್ನು ನೀವು ಒಂದು 2-3 ಸಲ ನೋಡಿಕೊಂಡ್ರೆ ಬಹುಶಃ ನಿಮಗೆ ಇದು ಅಭ್ಯಾಸ ಆಗುತ್ತೆ ಅಂತ ನಾನಾದರೂ ಅಂದ್ಕೊಳ್ತೀನಿ. ಸೊ ಇಷ್ಟು ಇನ್ಫಾರ್ಮೇಷನ್ನು ಒಂದು ವಾಕ್ಯವನ್ನು ನೀವು ಚೇಂಜ್ ಮಾಡಬೇಕಾದ್ರೆ ನಿಮಗೆ ಬೇಕಾಗುತ್ತೆ. ಈ ಬೇಸಿಕನ್ನು ಇಟ್ಕೊಂಡು ನಾನು ಕೆಲವು ವಾಕ್ಯಗಳನ್ನು ಈಗ ಚೇಂಜ್ ಮಾಡ್ತಾ ಹೋಗ್ತೀನಿ ಪ್ರೀವಿಯಸ್ ಕ್ವಶನ್ ಪೇಪರಿಂದ. ಓಕೆ, ಸೊ ದಿಸ್ ಈಸ್ ದ ಕ್ವೆಶನ್ ದಟ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಈಗ ನಾನು ಇನ್ನೊಂದು ಕ್ವೆಶನ್ಗೆ ನಾನು ಬರ್ತೀನಿ. 2023 ಫೈನಲ್ ಎಕ್ಸಾಮ್ದು. ದೇರ್ ಇಸ್ ಅ ಡೈಲಾಗ್ ಹಿಯರ್. ಜಾನ್ ಆ್ಯಂಡ್ ಲಕ್ಷ್ಮಿ ಆರ್ ಟಾಕಿಂಗ್ ಟು ಈಚ್ ಅದರ್. ಜಾನ್ ಸೇಸ್, ಹಿಯರ್ ಇಸ್ ಎ ಕ್ಯಾಮರಾ ಫಾರ್ ಯು ಲಕ್ಷ್ಮಿ. ಆ್ಯಂಡ್ ಲಕ್ಷ್ಮಿ ಆಸ್ಕ್ಸ್ John, when did you buy it, John? So John showed Lakshmi a camera and she asked him. ಈಗ ನಾವು ಈ ಒಂದು ವಾಕ್ಯವನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ವೆನ್ ಡಿಡ್ ಯು ಬೈ ಇಟ್ ಜಾನ್? ಇಟ್ಸ್ ಎ ಕ್ವೆಶನ್. ಸೊ ವಾಟ್ ಟೈಪ್ ಆಫ್ ಕ್ವೆಶನ್ ಇಸ್ ದಿಸ್? ಹಾಗಾಗಲಿ ಅಲ್ಲಾಗಲಿ WH ಪದ ಇರೋದ್ರಿಂದ ಅದು WH ಕ್ವೆಶನ್ ಆಗಿದೆ. ಹಾಗಾಗಿ ಲಕ್ಷ್ಮಿ ಆಸ್ಟ್ ಜಾನ್ ವೆನ್ ಅನ್ನೋ ಆ ಪದವನ್ನೇ ನಾನು ಇಲ್ಲಿ ಬರ್ಕೊಳ್ತೀನಿ. ಯಾಕೆಂದರೆ ಅದು WH ಕ್ವೆಶನ್ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಡಿಡ್ ಯು ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ನಾವೀಗಾಗಲೇ ನೋಡಿರೋ ರೀತಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿರುವಂಥ ವಾಕ್ಯ ಸಿಂಪಲ್ ಪಾಸ್ಟಿಂದ ಪಾಸ್ಟ್ ಪರ್ಫೆಕ್ಟಿಗೆ ಚೇಂಜ್ ಆಗುತ್ತೆ. ಸೊ ಕೀಪಿಂಗ್ ದಿಸ್ ರೂಲ್ ಇನ್ ಮೈಂಡ್, ವಾಟ್ ಡು ಐ ಡು? ಡಿಡ್ ಯು ಅನ್ನೋದನ್ನು ನಾನು ಪಾಸ್ಟ್ ಪರ್ಫೆಕ್ಟಿಗೆ ಚೇಂಜ್ ಮಾಡ್ತೀನಿ. ಶಿ ಆಸ್ಕ್ಡ್ ಹಿಮ್ ವೆನ್ ಈ ಹ್ಯಾಡ್ ಬಾಟ್ ದಟ್.
ಸೊ ಇದು ಉತ್ತರ. ಏನೇನೆಲ್ಲ ನಾನು ಬದಲಾವಣೆ ಮಾಡಿದ್ದೀನಿ? ವೆನ್ ಹಾಗೆ ಬರೆದಿದ್ದೀನಿ. ಡಿಡ್ ಯು ಅನ್ನೋದು ಪಾಸ್ಟ್ ಇದೆ, ಸಿಂಪಲ್ ಪಾಸ್ಟ್, ಅದನ್ನು ನಾನು ಪರ್ಫೆಕ್ಟ್ ಮಾಡಿದ್ದೀನಿ. ಬೈ ಇದ್ದದನ್ನು ಬಾಟ್ ಮಾಡಿದ್ದೀನಿ. ಮತ್ತು ಇಟ್ ಅನ್ನೋದನ್ನು ದ್ಯಾಟ್ ಮಾಡಿದ್ದೀನಿ. ಸೊ ಇಷ್ಟು ಬದಲಾವಣೆಗಳನ್ನು ಮಾಡಿದ್ದೀನಿ. ಬಹುಶಃ ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಇಲ್ಲಿ ಆಕ್ಸಿಲರಿ ವರ್ಬ್ ಶುರುನಲ್ಲಿದೆ, ಇಲ್ಲಿ ಆಕ್ಸಿಲರಿ ವರ್ಬ್ ನಂತರದಲ್ಲಿ ಬಂದಿದೆ. ಯಾಕೆ ಈ ರೀತಿಯಲ್ಲಿದೆ ಅಂದರೆ, ನಮ್ಮ ಪ್ರಶ್ನೆಗಳು ಯಾವಾಗಲೂ ಆಕ್ಸಿಲರಿ ವರ್ಬಿಂದ ಶುರುವಾಗ್ತವೆ. ಡಿಡ್ ಯು ಬೈ ಇಟ್? ನಾವು ಇರುವ ಇಂಟರೋಗೇಟಿವ್ ಸೆಂಟೆನ್ಸನ್ನು ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಬೇಕಾದ್ರೆ ಇಂಟರೋಗೇಟಿವ್ ಸೆಂಟೆನ್ಸನ್ನು ಅಸರ್ಟಿವ್ ಸೆಂಟೆನ್ಸಿಗೆ ಬದಲಾವಣೆ ಮಾಡಬೇಕಾಗತ್ತೆ. ಹಾಗಾಗಿ ಪ್ರಶ್ನೆ ರೂಪದಲ್ಲಿರುವ ಈ ವಾಕ್ಯವನ್ನು ನಾನು ಸ್ಟೇಟ್ಮೆಂಟ್ ರೂಪಕ್ಕೆ ಚೇಂಜ್ ಮಾಡ್ತೀನಿ. ಹೇಗೆ ಚೇಂಜ್ ಮಾಡೋದು? ಡಿಡ್ ಯು ಬೈ ಇಟ್ ಅನ್ನೋದನ್ನು ಯು ಡಿಡ್ ಬೈ ಇಟ್ ಅನ್ನೋದಾಗಿ ಚೇಂಜ್ ಮಾಡ್ತೀನಿ. ಸೊ ಯು ಅನ್ನೋದು ಫಸ್ಟ್ ಬರುತ್ತೆ, ಡಿಡ್ ಅನ್ನೋದು ನಂತರಕ್ಕೆ ಹೋಗುತ್ತೆ. ಸೊ ವಾಟ್ ಈಸ್ ದ ರೀಪ್ಲೇಸ್ಡ್ ವರ್ಡ್ ಆಫ್ ಯು? ಯು ಬದಲಿಗೆ ನಾನು ಹಿ ಅನ್ನು ಬಳಸಿದ್ದೀನಿ. ಇದು ಇನ್ನೊಂದು ರೂಲ್ ಇದೆ ನಿಮಗೆ. ಪ್ರೊನೌನಲ್ಲಿ ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ಗೆ ಚೇಂಜ್ ಆಗುತ್ತೆ. ಈ ರೂಲನ್ನು ನೀವೀಗ ತಾನೇ ನೋಡಿದ್ದೀರಿ. ಹಾಗಾಗಿ ಯು ಇರೋದು ಹಿ ಆಗಿ ಬದಲಾಗುತ್ತೆ. ನೆಕ್ಸ್ಟ್ ಇದು ಇನ್ನೊಂದು ರೂಲು, ಯಾಕೆ ಈ ಕಡೆಗೆ ಶಿಫ್ಟ್ ಆಯಿತು ಅನ್ನೋದನ್ನು ನಿಮಗೆ ಗೊತ್ತಿದೆ. So the answer is, she asked him when he had bought that. ಸೊ ಇಷ್ಟು ಬದಲಾವಣೆಗಳು ಬಹುಶಃ ನಿಮ್ಗೆ ಅರ್ಥ ಆಗಿದೆ ಅಂತ. ವೆನ್ he had bought, when he had bought it, ಇಟ್ ಆಗುತ್ತೆ. ಇಫ್ ಇಟ್ ಈಸ್ ಇಫ್ ದ ಥಿಂಗ್ ಈಸ್ ಜಸ್ಟ್ ನಿಯರ್ ದೆಮ್, ಅವ್ರ ಹತ್ರನೇ ಇದ್ದು ಅದು ಡೈರೆಕ್ಟಾಗಿ ರೆಫರೆನ್ಸ್ ಆದರೆ ಇಟ್ ಅನ್ನೋದನ್ನು ಬಳಸ್ಬೋದು. ಅಥವಾ ಆ ವಸ್ತು ಎಲ್ಲಾದರೂ ದೂರ ಇದ್ದು, ಕ್ಯಾಮ್ರಾ ಅವರ ಕಣ್ಣೆದುರುಗಡೆ ಇಲ್ಲ ಅಂತ ಇದ್ದರೆ ಆಗ ನೀವು ದಟ್ಟನ್ನು ಬಳಸ್ಬೋದು. ದಟ್ ಡಸಂಟ್ ಮ್ಯಾಟರ್, ಐ ಫೀಲ್. ಸೊ ಇಷ್ಟು ಈ ಕ್ವೆಶನ್ ಬಗ್ಗೆ. ನಾವು ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಗೆ ಹೋಗೋಣ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. 2022 29/6/2022 ಕೇಳಿರುವಂಥ ಪ್ರಶ್ನೆ. ಇಲ್ಲಿ ಒಂದು ಕನ್ವರ್ಸೇಷನ್ ಇದೆ. ಜೇನ್, ರವಿ they have a conversation. Jane says, good morning Ravi. Very good morning Jane. Let's not waste our time. Shall we begin? Ravi, sure. I'm rather glad you raised the subject. So this is the underlined sentence. So Jane and Ravi exchanged the greetings. Jane was eager to get straight into the business. She asked him if they should begin their talks. Ravi accepted and told her that he was glad as Ravi is talking to Jane, as she ಯು ಇದ್ದಿದ್ದೇನಾಗುತ್ತೆ, ಶಿ ಆಗಿ ಬದಲಾಗುತ್ತೆ. ಯು ರೇಸ್ಡ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾಗಿ ನಮ್ಮ ಉತ್ತರ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿಗೆ ಚೇಂಜ್ ಆಗಬೇಕು. ಹಾಗಾಗಿ ಈ ಸೆಂಟೆನ್ಸ್ ಏನಾಗುತ್ತೆ, ಟೋಲ್ಡ್ ಹರ್ ದ್ಯಾಟ್ ಹಿ ವಾಸ್ ಗ್ಲ್ಯಾಡ್ ಆ್ಯಸ್ ಶಿ ಹ್ಯಾಡ್ ರೇಸ್ಡ್ ದ ಸಬ್ಜೆಕ್ಟ್. So this is the answer. It is so simple. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿರೋದು ಪಾಸ್ಟ್ ಪರ್ಫೆಕ್ಟಿಗೆ ನಾವು ಚೇಂಜ್ ಮಾಡಿದ್ದೀವಿ. ಇದನ್ನೆಲ್ಲ ಅವರೇ ಕೊಟ್ಟಿರೋದ್ರಿಂದ ಸೆಕೆಂಡ್ ಪರ್ಸನ್ನಲ್ಲಿರುವಂತಹ ಯು ಥರ್ಡ್ ಪರ್ಸನ್ಗೆ ಚೇಂಜ್ ಆಗಿದೆ. ವಿ ಯೂಸ್ ಶಿ ಬಿಕಾಸ್ ರವಿ is referring to Jane, the feminine gender, and then we have used had because it is simple past tense, and that's it. And the answer is that he was very glad as she had raised the subject. We will go to the next question. Raghav and Raj. Hello Raj, when are you going to Delhi? Raj,
ಹೇ ರಾಘವ್, ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ. ಸೊ ದಿಸ್ ಇಸ್ ದ ಸೆಂಟೆನ್ಸ್. ಅವರು ರಾಜ್ ಟೋಲ್ಡ್ ರಾಘವ್, ಇಷ್ಟು ಕೆಲಸವನ್ನು ಅವರೇ ಮುಗಿಸಿದ್ದಾರೆ. ಫಸ್ಟ್ ರಿಪೋರ್ಟಿಂಗ್ ವರ್ಬನ್ನು ಅವರೇ I'm sorry. Okay, so it's here. Raj told Raghav that, so conjunction ಅನ್ನು ನಾನು ಸೇರಿಸಿದ್ದೀನಿ. ಐ ಇದೆ, ಈ, ಆಮ್ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ. ದ್ಯಾಟ್ ಈ ವಾಸ್ going to Delhi the next day. ಏನೆಲ್ಲ ಬದಲಾವಣೆಗಳಾಗಿದೆ ಇಲ್ಲಿ? ನಾನು ಮೊದಲನೇ ಬದಲಾವಣೆ ಕಂಜಂಕ್ಷನನ್ನು ಸೇರಿಸಿದ್ದೀನಿ. ಎರಡನೇ ಬದಲಾವಣೆ ಇಲ್ಲಿರುವಂತಹ ಪ್ರೊನೌನ್ ಫಸ್ಟ್ ಪರ್ಸನ್ನಿಂದ ಸೆಕೆಂಡ್ ಪರ್ಸನ್ಗೆ ಥರ್ಡ್ ಪರ್ಸನ್ಗೆ ಚೇಂಜ್ ಆಗಿದೆ. ಮೂರನೇ ಬದಲಾವಣೆ ಟೆನ್ಸ್ ಬದಲಾವಣೆ ಆಗಿದೆ. ಪ್ರೆಸೆಂಟ್ ಟೆನ್ಸಲ್ಲಿರುವಂಥದ್ದು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗಿದೆ. ಸೊ ಇದು ಬದಲಾವಣೆ ಆಗಿದೆ, ಟೆನ್ಸ್ ಬದಲಾವಣೆ ಆಗಿದೆ. ಗೋಯಿಂಗ್ ಟು ಡೆಲ್ಲಿ, ಟುಮಾರೋ ಅನ್ನೋದು ಅಡ್ವರ್ಬ್ ಇಂಡಿಕೇಟಿಂಗ್ ದ ಡಿಸ್ಟೆನ್ಸ್ ಆಸ್ ಚೇಂಜ್ಡ್ ಫ್ರಮ್ ಟುಮಾರೋ ಟು ದ ನೆಕ್ಸ್ಟ್ ಡೇ. ಸೊ ಇಷ್ಟು ಬದಲಾವಣೆಗಳನ್ನು ನಾವು ಈ ಸೆಂಟೆನ್ಸಲ್ಲಿ ಕಾಣ್ಬೋದು. ಇನ್ನುಳಿದಂಥ ಪ್ರಶ್ನೆಗಳನ್ನು ಬಹುಶಃ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು.